ಕ್ಷೇತ್ರದಲ್ಲಿ ಮರಳು ಮಾಫಿಯಾ, ಭೂ ಕಬಳಿಕೆ, ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ. ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ ಕೇವಲ ಶಾಸಕರ ಆಪ್ತರಿಗೆ ಟೆಂಡರ್ದಾರರ ಜೊತೆ ಸೇರಿಕೊಂಡು ಹಣ ಮಾಡುವ ಉದ್ದೇಶದಿಂದ ಮಾತ್ರ ಶಾಸಕರಾಗಿದ್ದಾರೆ ಹೊರತು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂತಿಲ್ಲ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಆರೋಪಿಸಿದ್ದಾರೆ. ಇವರೆಲ್ಲ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು ಐತೆ. ದಯಮಾಡಿ ಅಂಥವ್ರಿಗೆ ನೀವೆಂದೂ ಸಹಕಾರ ಕೊಡಬಾರ್ದು. ಯಾಕಂದರೆ ಕೆಳ ಮಟ್ಟದಿಂದ ಬಂದಿರತಕ್ಕಂಥ ಜನ ಅವರು ಜೀವನ ಮಾಡಬೇಕಲ್ಲ, ಅವ್ರನ್ನೇ ಒಕ್ಕಲೆಬ್ಬಿಸಿದ್ರೆ ಹೆಂಗೆ? ಆ ಕೆಲಸ ಮಾಡಬಾರ್ದು, ಅಂಥವ್ರಿಗಿಂತ ಸಹಕಾರ ಕೊಡಬಾರ್ದು. ಅಧಿಕಾರಿಗಳು ಇದು ಯಾರ್ಯಾರು ಭೂಮಿಯನ್ನು ಕಬಳಿಸಿದ್ದಾರೆ, ಹಂಗಾಮಾಗಿ ಮಾಡಿದ್ದಾರೆ, ಅವ್ರದ್ದೆಲ್ಲ ಬಿಡಿಸತಕ್ಕಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಬೇಕಪ್ಪ. ಇವರು ಸುಮ್ಮನೆ ಮೀನಾಮೇಷ ಎಣಿಸ್ತಾ ಇದ್ದರೆ ಏನು ಕೆಲಸ ಮಾಡಬೇಕು? ಇವರು ಯಾತಕ್ಕೆ ಬಂದಿರೋದು? ತಹಸೀಲ್ದಾರ್ ಇರ್ಬೋದು ಅಥವಾ ಮೇಲಾಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು SC ST ಜನಾಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಬೇಕು. ನೀವೇನಾದ್ರೂ ಅದ್ರ ಬಗ್ಗೆ ಮನವಿ ಸಲ್ಲಿಸಿರ? ಭೂಮಿ ಕಬಳಿಸಿರೋದ್ರ ಬಗ್ಗೆ ನಾನು ರೆಡಿ ಮಾಡಿದ್ದೀನಿ. ನಾನು ದೊಡ್ಡವರ ಗಮನಕ್ಕೆಲ್ಲ ತಂದಿದ್ದೀನಿ. ನಾನು ಇಷ್ಟಲ್ಲೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಜನರು ಗೂಳೆ ಹೋಗುವಂತಹ ಪರಿಸ್ಥಿತಿ ಇದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ರೈತರ ಬೆಳೆಗಳನ್ನ ಸಮೀಕ್ಷೆ ಮಾಡಿಸಿ ಪರಿಹಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಪೂರ್ವದಲ್ಲಿ ಅನುದಾನ ಒದಗಿಸುತ್ತೇವೆ, ರಾಜ್ಯದ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿದ್ದೇವೆ ಎನ್ನುವ ಇವರಿಗೆ ಕ್ಷೇತ್ರದಲ್ಲಿ ಯಾವುದೇ ಜನಪರ ಯೋಜನೆಗಳ ಕಾರ್ಯಕ್ರಮ ಮಾಡಿಲ್ಲ. ಇದಕ್ಕೆ ನಮ್ಮ ಚಳ್ಳಕೆರೆ ಟಿವಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ NY ಗೋಪಾಲಕೃಷ್ಣರವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ದಾರಿಯಲ್ಲಿ ಹೋಗುವವರಿಗೆಲ್ಲ ಉತ್ತರಿಸಲು ನಮ್ಮಲ್ಲಿ ಸಮಯವಿಲ್ಲ. ಕಳೆದ 25 ವರ್ಷಗಳಿಂದ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಇದ್ದೇನೆ. ದಂಧೆ ಮಾಡುವ ಅಗತ್ಯ ನನಗಿಲ್ಲ. ಸೋಲಿನ ಹತಾಶೆಯಲ್ಲಿ ಇತರರ ಹೇಳಿಕೆ ಕೊಡುತ್ತಾರೆ. ಕಳೆದ ಬಾರಿ ಮಾಜಿ ಸಚಿವ ಶ್ರೀರಾಮುಲು ಕ್ಷೇತ್ರದಲ್ಲಿ ಪ್ರತಿನಿಧಿಸಿದ್ದಾಗ ಇವರ ಧ್ವನಿ ಎಲ್ಲಿ ಹೋಗಿತ್ತು? ಅಜ್ಞಾನಿಗಳ ಹೇಳಿಕೆಗೆ ನಾವು ಉತ್ತರಿಸುವುದಿಲ್ಲ. ನಮ್ಮ ಅಭಿವೃದ್ಧಿ ಕ್ಷೇತ್ರದ ಜನತೆಗೆ ಗೊತ್ತು. ಹಾದಿಲಿ ಬೀದಿಲಿ ಕಂಡಲ್ಲಿ ಹೇಳಿಕೆ ಕೊಡುವವರ ಮಾತಿಗೆ ನಾನು ಉತ್ತರಿಸುವುದಿಲ್ಲ ಎಂದಿದ್ದಾರೆ. ನಿಮ್ಮ ಸರ್ಕಾರ ಏನು ಎಲ್ಲಿ ಡೆವಲಪ್ಮೆಂಟ್ಸೇ ಇಲ್ಲಲ್ಲ, ರಾಜ್ಯದಲ್ಲಿ ಇಲ್ಲ, ಯಾವ ಕ್ಷೇತ್ರದಲ್ಲಿ ಎಲ್ಲಿ ಡೆವಲಪ್ಮೆಂಟ್ಸೇ ಇಲ್ಲ. ಇವ್ರು ಏನಪ್ಪ ಹಗರಣಗಳಲ್ಲಿ ತುಂಬಿ ತುಳುಕಾಡ್ತಾ ಇದ್ದಾರೆ. ಇವರು 187 ಕೋಟಿ ನಾಯಕರ ವಾಲ್ಮೀಕಿ ದುಡ್ಡು ಹೊಡೆದ್ರಲ್ರಿ. ತೆಲಂಗಾಣಕ್ಕೆ ಎಲೆಕ್ಷನ್ಗೆ ಬಳಸ್ಕೊಂಡ್ರು, ಆಮೇಲೆ ಬಳ್ಳಾರಿ ಎಲೆಕ್ಷನ್ಗೆ 21 ಕೋಟಿ ಬಳಸ್ಕೊಂಡ್ರು. ಯಾರು ದುಡ್ಡು ಅಂತ ಬಳಸಿದ್ರು ಇವರು? ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸಿದ್ರು, ಮತ್ತು ಜೈಲಿಗೆ ಕಳಿಸಿದ್ರು. ಆಮೇಲೆ SC ದುಡ್ಡು ಹೊಡೆದ್ರು. ಹೋಗಲಿ, ರಾಜ್ಯದಲ್ಲಿರ್ತಕ್ಕಂಥ ST MLAಗಳಾಗಲಿ SC MLAಗಳಾಗಲಿ ಏನಾದರೂ ನಮ್ಮ ದುಡ್ಡು ಹೊಡೆದಿರಲ್ಲಪ್ಪ ಸರ್ಕಾರನ ಅಂತ ಕೇಳಿದ್ದಾರೆ ಇವರು. ಯಾರಿಗೆ ಕೇಳ್ತಕ್ಕಂಥ ಧೈರ್ಯನೇ ಇಲ್ಲ ಈ ಕಾಂಗ್ರೆಸ್ನವರಿಗೆ ಅಥವಾ ಬೇರೆ MLAಗಳಿಗೆ, ಅವ್ರಿಗೆ ಇಲ್ಲ. ಅದೇ ಅಧಿಕಾರಕ್ಕೆ ಮಾತ್ರ ಬಡ್ದಾಡ್ತಾರೆ. ಆಮೇಲೆ MLAಗಳೇನು ಮಾಡಿದ್ದಾರೆ ಗೊತ್ತೇ? ಈಗ ಮೊಳಕಾಲ್ಮೂರಲ್ಲಿ ನೋಡಿ, ಯಾವುದನ್ನು ಒಂದು 10-20 ಕೋಟಿ ಬಂದರೆ MLA ಅದರಲ್ಲಿ ಪಾರ್ಟ್ನರ್ ಅಂತೆ. MLAಗಳು ಅದರಲ್ಲಿ ಪಾರ್ಟ್ನರು. ಆಮೇಲೆ ಮರಳು ದಂಧೆ ಅದರಲ್ಲೇ ಪಾರ್ಟ್ನರು. ಇಂಥ MLAಗಳು ಕ್ಷೇತ್ರದಲ್ಲಿ ಗಂಟು ಬಿದ್ದಾಗ ಕ್ಷೇತ್ರ ಏನು ಅಭಿವೃದ್ಧಿ ಆಗುತ್ತೆ? ರಾಜ್ಯ ಏನಾಗುತ್ತಪ್ಪ? ಅಲ್ಲಿ ಕೂಡ್ಲಿಗೆಯಲ್ಲಿ ಹೋದರೂ ನೂರಾರು ಕೋಟಿ ಲೂಟಿ ಮಾಡ್ಕೊಂಡು ಬಂದ. ಈಗ ನಾನು ಭಾರಿ ಧರ್ಮರಾಯನ ತುಂಡು ಅಂತ ಹೇಳ್ತಾನೆ. ಮತ್ತು ಧರ್ಮರಾಯನ ತುಂಡು ಅಂತ ಹೇಳ್ಬೇಕಾದ್ರೆ ಮತ್ತೆ ನೀನು ಹೆಂಗೆ ಭಾಗಿಯಾಗಿದೆಯಲ್ಲಿ ಇದ್ರಾಗ? ಎಲ್ಲ ಅಧಿಕಾರಿಗಳು ಕೂಡ್ಲಿಗಿರೇ ಅಲ್ಲಿಗೆ ಇಲ್ಲಿಗೆ ತಂದು ಹಾಕ್ಕೊಂಡಿದ್ದೆವು. ಎಲ್ಲರೂ ತಿಂಗಳ ನೀನು ಕೊಡ್ಬೇಕಂತೆ. ಯಾವ MLAನೂ ಹಿಂಗೆ ಮಾಡಲಿಲ್ಲಪ್ಪ. ಈಗಿನ ಸರ್ಕಾರದಲ್ಲಿರ್ತಕ್ಕಂಥ MLAಗಳೆಲ್ಲ ಬರೀ ಇದೇ ಕೆಲಸ ಆಗೈತೆ. ಡೆವಲಪ್ಮೆಂಟ್ ಮಾಡಂದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ? ಈಗ ರೈತರಿಗೆ ಈಗ ಮೊನ್ನೆ ಅಪರೂಪಕ್ಕೆ ಈಗ ಮಳೆ ಬಂದಿದೆ, ಆ ಬೆಳೆ ವಿಮೆ ಯಾವಾಗಿದ್ದಾವೆ ಏನಿಲ್ಲ ಅಂತ ಅಧಿಕಾರಿಗಳಿಗೆ ಹೇಳಿಬಿಟ್ಟು ಮಾಡಿಸಿ ಕೊಡ್ರಿ ಅಂತ ಏನಾರು ಮಾಡ್ತಾರಾ? ಅದನ್ನು ಮಾಡ್ತಾ ಇಲ್ಲ. ಇವ್ರು ಏನು ಅಧಿಕಾರಕ್ಕಾಗಿ ಬಡ್ದಾಡ್ತಾ ಇದ್ದಾರಪ್ಪ. ಅವರು ಶಾಮೀಲಾಗೋದು ಏನಾದರೂ ಕಡತಗಳಿಗೆ ಏನಾದರೂ ನಿಮ್ಮ ಕಡೆ ಸಿಕ್ಕಿವೆ ಸರ್? ಏನಾದರೂ ಅವ್ರು ಮಾಡೋ ದಂಧೆಯಲ್ಲಿ ಕೆಲವು ದಂಧೆಗಳೇನು ಶಾಮೀಲಾಗಿರೋ ಏನೋ ಕಡತಗಳೇನಾದ್ರು ನಿಮ್ಮ ಕಡೆ ಸಿಕ್ಕಿದಾವ? ಏನು ನೋಡಪ್ಪ, ಅಲ್ಲೆಲ್ಲ ಫೋಟೋಗಳು ತೆಗೆದು ಎಲ್ಲ ಹಾಕ್ತಾ ಇದ್ದಾರೆ. ಎಲ್ಲ ಫೋಟೋಗಳು ತೆಗೆದು ಎಲ್ಲ ಹಾಕ್ತಿದ್ದಾರೆ. ನಮ್ಮ ಹುಡುಗರೆಲ್ಲ ಮೊಬೈಲ್ಗಳೆಲ್ಲ ಬಂದಿದ್ದಾವೆ.
ಅವ್ರ ಅಳಿಯರು ಮಕ್ಕಳೇ ಮಾಡ್ತಾ ಇದ್ದಾರೆ. ಇಲ್ಲಿ ಅದೇ ಕೆಲಸನೇ, ಕುಟುಂಬನೇ. ಇದು ಅದೇ ಕೆಲಸನೇ, ಇಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಲೂಟಿ ಹೊಡೆಯೋದಪ್ಪ. ಆಮೇಲೆ ಭೂಮಿ ಕಳ್ತನ ಮಾಡೋರು ಇದ್ದಾರೆ ಇಲ್ಲಿ. ಎಸ್ಸಿಗಳಿಗೆ ಏನನ್ನ ಹೊಡೆಯಕ್ಕೆ ಹೋದರೆ ಅವ್ರನ್ನ ಬಡಿ ಕುಡ್ದು ಅನ್ನೋದು ಇವ್ರದೇ, ನನ್ನದೇ ಸಾಮ್ರಾಜ್ಯ ಅಂತಕ್ಕಂಥ ಮೆರಿತಕ್ಕಂಥವ್ರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿದ್ದಾರೆ.